ಸಿಟಿ ರವಿ ಅವರ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಿನ್ನೆಯೊಂದು ಇವತ್ತೊಂದು ಮತ್ತೊಂದು ಮಾತನ್ನ ಆಡ್ತಿದ್ದಾರಾ ಸ್ಪೀಕರ್ ಹೊರಟ್ಟಿ ಅನ್ನೋ ಅನುಮಾನ. ನೆನೆಯಷ್ಟೇ ಸದನದ ಕಲಾಪದ ವಿಚಾರಗಳು ಏನೇ ಆದರೂ ಕೂಡ ಆ ಸಂದರ್ಭದಲ್ಲಿ ಆದ ಯಾವುದೇ ವಿಚಾರವಾದರೂ ಕೂಡ ನಮ್ಮ ಪರಿಗಣನೆಗೆ ಬರುತ್ತೆ. ಪೊಲೀಸರು ಬಂದು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರ ವಿರುದ್ಧ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಹೊರಟ್ಟಿ ಅವರು ಮಾತನಾಡಿದ್ರು. ಆದರೆ ಇವತ್ತು ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿರೋದ್ರ ಬಗ್ಗೆ ಬೇರೆಯದ್ದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡವ್ರು, ನಮ್ಗೆ ಸಂಬಂಧ ಇರೋದು ನಮ್ಮಲ್ಲಿ ರೆಕಾರ್ಡ್. ಈಗ ನಮಗೂ ಇಬ್ಬರು ನಮ್ಮ ಕಂಪ್ನಿ ನೋಡಿದ್ರು, ಆ ಎರಡೂ ಕಂಪ್ನಿಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು COD ಕೊಟ್ಟಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ COD ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿನ ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ಇಡಿ ಜಿ ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ, ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. FSL ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಯಾರ. ಸಿಟಿ ರವಿ ಅವರ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಿನ್ನೆಯೊಂದು ಇವತ್ತೊಂದು ಮತ್ತೊಂದು ಮಾತನ್ನ ಆಡ್ತಿದ್ದಾರಾ ಸ್ಪೀಕರ್ ಹೊರಟ್ಟಿ ಅನ್ನೋ ಅನುಮಾನ. ನೆನೆಯಷ್ಟೇ ಸದನದ ಕಲಾಪದ ವಿಚಾರಗಳು ಏನೇ ಆದರೂ ಕೂಡ ಆ ಸಂದರ್ಭದಲ್ಲಿ ಆದ ಯಾವುದೇ ವಿಚಾರವಾದರೂ ಕೂಡ ನಮ್ಮ ಪರಿಗಣನೆಗೆ ಬರುತ್ತೆ. ಪೊಲೀಸರು ಬಂದು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರ ವಿರುದ್ಧ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಹೊರಟ್ಟಿ ಅವರು ಮಾತನಾಡಿದ್ರು. ಆದರೆ ಇವತ್ತು ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿರೋದ್ರ ಬಗ್ಗೆ ಬೇರೆಯದ್ದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡವ್ರು, ನಮ್ಗೆ ಸಂಬಂಧ ಇರೋದು ನಮ್ಮಲ್ಲಿ ರೆಕಾರ್ಡ್. ಈಗ ನಮಗೂ ಇಬ್ಬರು ನಮ್ಮ ಕಂಪ್ನಿ ನೋಡಿದ್ರು, ಆ ಎರಡೂ ಕಂಪ್ನಿಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು COD ಕೊಟ್ಟಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ COD ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿನ ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ಇಡಿ ಜಿ ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ, ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. FSL ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಯಾರ. ಸಿಟಿ ರವಿ ಅವರ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಿನ್ನೆಯೊಂದು ಇವತ್ತೊಂದು ಮತ್ತೊಂದು ಮಾತನ್ನ ಆಡ್ತಿದ್ದಾರಾ ಸ್ಪೀಕರ್ ಹೊರಟ್ಟಿ ಅನ್ನೋ ಅನುಮಾನ. ನೆನೆಯಷ್ಟೇ ಸದನದ ಕಲಾಪದ ವಿಚಾರಗಳು ಏನೇ ಆದರೂ ಕೂಡ ಆ ಸಂದರ್ಭದಲ್ಲಿ ಆದ ಯಾವುದೇ ವಿಚಾರವಾದರೂ ಕೂಡ ನಮ್ಮ ಪರಿಗಣನೆಗೆ ಬರುತ್ತೆ. ಪೊಲೀಸರು ಬಂದು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರ ವಿರುದ್ಧ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಹೊರಟ್ಟಿ ಅವರು ಮಾತನಾಡಿದ್ರು. ಆದರೆ ಇವತ್ತು ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿರೋದ್ರ ಬಗ್ಗೆ ಬೇರೆಯದ್ದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡವ್ರು, ನಮ್ಗೆ ಸಂಬಂಧ ಇರೋದು ನಮ್ಮಲ್ಲಿ ರೆಕಾರ್ಡ್. ಈಗ ನಮಗೂ ಇಬ್ಬರು ನಮ್ಮ ಕಂಪ್ನಿ ನೋಡಿದ್ರು, ಆ ಎರಡೂ ಕಂಪ್ನಿಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು COD ಕೊಟ್ಟಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ COD ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿನ ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ಇಡಿ ಜಿ ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ, ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. FSL ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಯಾರ. ಸಿಟಿ ರವಿ ಅವರ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಿನ್ನೆಯೊಂದು ಇವತ್ತೊಂದು ಮತ್ತೊಂದು ಮಾತನ್ನ ಆಡ್ತಿದ್ದಾರಾ ಸ್ಪೀಕರ್ ಹೊರಟ್ಟಿ ಅನ್ನೋ ಅನುಮಾನ. ನೆನೆಯಷ್ಟೇ ಸದನದ ಕಲಾಪದ ವಿಚಾರಗಳು ಏನೇ ಆದರೂ ಕೂಡ ಆ ಸಂದರ್ಭದಲ್ಲಿ ಆದ ಯಾವುದೇ ವಿಚಾರವಾದರೂ ಕೂಡ ನಮ್ಮ ಪರಿಗಣನೆಗೆ ಬರುತ್ತೆ. ಪೊಲೀಸರು ಬಂದು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರ ವಿರುದ್ಧ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಹೊರಟ್ಟಿ ಅವರು ಮಾತನಾಡಿದ್ರು. ಆದರೆ ಇವತ್ತು ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿರೋದ್ರ ಬಗ್ಗೆ ಬೇರೆಯದ್ದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡವ್ರು, ನಮ್ಗೆ ಸಂಬಂಧ ಇರೋದು ನಮ್ಮಲ್ಲಿ ರೆಕಾರ್ಡ್.
ಈಗ ನಮಗೂ ಇಬ್ಬರು ನಮ್ಮ ಕಂಪ್ಲೇಂಟ್ ಹೊಡಿದ್ರು. ಆ ಎರಡೂ ಕಂಪ್ಲೇಂಟ್ಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು ಸಿ ಒ ಡಿ ಕೊಟ್ಟಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಆಗ ಅಕಸ್ಮಾತ್ ಆ ಸಿ ಒ ಡಿ ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿನ ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ಇಡಿ ಜಿ ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ, ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. FSL ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಯಾರ. ನ್ಯೂಸ್ ಸಿಟಿ ರವಿ ಅವರ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಿನ್ನೆಯೊಂದು ಇವತ್ತೊಂದು ಮತ್ತೊಂದು ಮಾತನ್ನ ಆಡ್ತಿದ್ದಾರಾ ಸ್ಪೀಕರ್ ಹೊರಟ್ಟಿ ಅನ್ನೋ ಅನುಮಾನ. ನೆನೆಯಷ್ಟೇ ಸದನದ ಕಲಾಪದ ವಿಚಾರಗಳು ಏನೇ ಆದರೂ ಕೂಡ ಆ ಸಂದರ್ಭದಲ್ಲಿ ಆದ ಯಾವುದೇ ವಿಚಾರವಾದರೂ ಕೂಡ ನಮ್ಮ ಪರಿಗಣನೆಗೆ ಬರುತ್ತೆ. ಪೊಲೀಸರು ಬಂದು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರ ವಿರುದ್ಧ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಹೊರಟ್ಟಿ ಅವರು ಮಾತನಾಡಿದ್ರು. ಆದರೆ ಇವತ್ತು ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿರೋದ್ರ ಬಗ್ಗೆ ಬೇರೆಯದ್ದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡವ್ರು. ನಮ್ಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಈಗ ನಮಗೂ ಇಬ್ಬರು ನಮ್ಮ ಕಂಪ್ಲೇಂಟ್ ಹೊಡಿದ್ರು. ಆ ಎರಡೂ ಕಂಪ್ಲೇಂಟ್ಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು ಸಿ ಒ ಡಿ ಕೊಟ್ಟಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಆಗ ಅಕಸ್ಮಾತ್ ಆ ಸಿ ಒ ಡಿ ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿನ ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ಇಡಿ ಜಿ ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್ ಅವರು. ನಾವು ನೋಡ್ತೀವಿ, ಯಾವುದನ್ನು ನಾ ಹೇಳ್ತೀನಿ, ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ. FSL ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಯಾರ. ನ್ಯೂಸ್ ಸಿಟಿ ರವಿ ಅವರ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಷಯ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಿನ್ನೆಯೊಂದು ಇವತ್ತೊಂದು ಮತ್ತೊಂದು ಮಾತನ್ನ ಆಡ್ತಿದ್ದಾರಾ ಸ್ಪೀಕರ್ ಹೊರಟ್ಟಿ ಅನ್ನೋ ಅನುಮಾನ. ನೆನೆಯಷ್ಟೇ ಸದನದ ಕಲಾಪದ ವಿಚಾರಗಳು ಏನೇ ಆದರೂ ಕೂಡ ಆ ಸಂದರ್ಭದಲ್ಲಿ ಆದ ಯಾವುದೇ ವಿಚಾರವಾದರೂ ಕೂಡ ನಮ್ಮ ಪರಿಗಣನೆಗೆ ಬರುತ್ತೆ. ಪೊಲೀಸರು ಬಂದು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರ ವಿರುದ್ಧ ಕೂಡ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಹೊರಟ್ಟಿ ಅವರು ಮಾತನಾಡಿದ್ರು. ಆದರೆ ಇವತ್ತು ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡಿರೋದ್ರ ಬಗ್ಗೆ ಬೇರೆಯದ್ದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡವ್ರು. ನಮ್ಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಈಗ ನಮಗೂ ಇಬ್ಬರು ನಮ್ಮ ಕಂಪ್ಲೇಂಟ್ ಹೊಡಿದ್ರು. ಆ ಎರಡೂ ಕಂಪ್ಲೇಂಟ್ಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು ಸಿ ಒ ಡಿ ಕೊಟ್ಟಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಆಗ ಅಕಸ್ಮಾತ್ ಆ ಸಿ ಒ ಡಿ ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿನ ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ಇಡಿ ಜಿ ಅವ್ರು ಹೇಳ್ಯಾರ, ಅಡ್ವೊಕೇಟ್ ಜನರಲ್.